ಸೊ ಈ ಚರ್ಚೆಯನ್ನು ಮಾಡ್ತಾ ಇದ್ವಿ, ಬಟ್ 5 ರಾಜ್ಯಗಳ ವಿಚಾರದಲ್ಲೆಲ್ಲ ಹೇಳ್ತಾ ಇದ್ವಿ. ನನಗೆ ಕುತೂಹಲ ಇರೋದು ರಾಜ್ಯದ ಬರ್ತೀನಿ ನಿಮ್ಗೆ ಬರ್ತೀನಿ. ಐವಣ್ಣವ್ರನ್ನ ಅವಾಗಲೇ ಹಂಗೆ ಕೂರಿಸ್ಬಿಟ್ಟಿದ್ದೀನಿ, ಇಲ್ಲ ಮುಗಿಸ್ತೀನಿ ಈಗ. ಅದಕ್ಕೆ ಐವಣ್ಣವ್ರೆ, ರಾಜ್ಯದಲ್ಲಿ ಏನು ಕತೆ ಹೇಳಿ. ಅಟ್ಲೀಸ್ಟ್ ಈಗ 4ನೇ ತಾರೀಕು ಮುಗೀತು, ರಾಜ್ಯದ ಏನಾದರೂ ಬದಲಾವಣೆ ಆಗುತ್ತಾ ಆಗಲ್ವಾ? ಇಷ್ಟೆಲ್ಲ ತುಂಬ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀರಾ ನೀವು. ನಮ್ಮ ಹೈಕಮಾಂಡ್ ಹಂಗಿದೆ, ನಾವು ಹಂಗಿದ್ದೀವಿ, BJP ಅವ್ರು ಹಿಂಗಾಗ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರಿ ಅವಾಗಿಂದ ಕೇಳಿಸ್ಕೊಂಡೆ. ಬಟ್ ಒಂದು ನಿರ್ಧಾರ ಹೇಳೋಕ್ಕಾಗ್ತಿಲ್ಲ ನಿಮ್ಗೆ. 5 ವರ್ಷ ಸಿದ್ದರಾಮಯ್ಯವ್ರೆ ಮುಂದುವರಿತಾರಾ ಇಲ್ಲ ಮುಂದುವರಿಯಲ್ವೋ, ಇದನ್ನ ಹೇಳಕ್ಕೂ ನಿಮ್ಮ ಹೈಕಮಾಂಡ್ ಹತ್ರ ಸಾಧ್ಯ ಆಗ್ತಿಲ್ಲ. ಅಷ್ಟೊಂದು ಗಟ್ಟಿತನೂ ಇಲ್ಲ ಅಂತ ಅನಿಸ್ತಾ ಇದೆ. ವೀಕ್ ಹೈಕಮಾಂಡ್ ಅರುಣ್, ಈಗ 2.5 ವರ್ಷ ಮಾತುಕತೆಗಳು ಭಾಳಷ್ಟು ನಡೆಯಿತು. 2.5 ವರ್ಷದ ನಂತರ ನಮ್ಮ ಸಚಿವ ಸಂಪುಟವನ್ನು ರೀಆರ್ಗನೈಸ್ ಮಾಡಬೇಕು, ಪುನರ್ರಚನೆ ಮಾಡಬೇಕು ಅಂತ ಒಂದು ವಿಚಾರ ಇತ್ತು. ಅದರ ಬಗ್ಗೆ ಈಗ ಚಿಂತನೆಗಳು ನಡೀತಾ ಇದೆ. ಅಧಿಕಾರ ಬದಲಾವಣೆ ಮಾಡಬೇಕು ಅಂದರೆ ಲೀಡರ್ಶಿಪ್ಪನ್ನು ಚೇಂಜ್ ಮಾಡಬೇಕು. ಇದರ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕು. ತಮಗೆ ಗೊತ್ತಿದೆ, ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ಅದರ ಬಗ್ಗೆ ನಾವು 3 ಜನ ಕೂತು ಆಲೋಚನೆ ಮಾಡ್ತೇವೆ. ಅಲ್ಲಿಯವರೆಗೆ ಯಾರು ಮಾತಾಡಲಿಕ್ಕೆ ಕೂಡದು. ಪುನರ್ರಚನೆ ಬಗ್ಗೆ ಒಂದು ವಿಚಾರಗಳು ನಡೀತಾ ಇದೆ. ನನಗೆ ಅನಿಸುತ್ತೆ ಈ ಪಂಚರಾಜ್ಯ ಚುನಾವಣೆ ನಡೆದ ಮೇಲೆ ಖಂಡಿತವಾಗಿ ಪುನರ್ರಚನೆಯ ಒಂದು ಪ್ರಕ್ರಿಯೆ ಸಾಧ್ಯ ಆಗ್ತದೆ. ಈಗ ರಿಸಲ್ಟ್ ಕೂಡ ನಮಗೆ ಚೆನ್ನಾಗಿ ಬಂದಿದೆ. ನಮಗೆ ಬಹಳ ಸಂತೋಷದಲ್ಲಿ ಈ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 2 ಸ್ಥಾನಗಳನ್ನ ಮರುಗಳಿಸುವುದಕ್ಕೆ ನಮ್ಮಲ್ಲಿ ಒಂದು ಹೆಮ್ಮೆ ಇದೆ. ಅದರ ಅರ್ಥ ಈ ಚುನಾವಣೆ ಮಾತ್ರ ಗೆದ್ದಿದ್ದು ಅಂತಲ್ಲ. ಈ ಹಿಂದೆ ನಡೆದಂತ ಉಪಚುನಾವಣೆಗಳಲ್ಲಿ 2 ಮುಖ್ಯಮಂತ್ರಿಗಳ ಮಕ್ಕಳನ್ನು ಸೋಲಿಸಿದ್ದೇವೆ. ಅದು ಬೊಮ್ಮಾಯಿ ಅವರದ್ದು ಮತ್ತೆ ಕುಮಾರಸ್ವಾಮಿ ಅವರ ಮಕ್ಕಳನ್ನು ಸೋಲಿಸಿ ಗೆದ್ದು ಬಂದಿದ್ದೇವೆ. ಹಾಗಾಗಿ ಅವರು ಹೇಳೋದು ಅದು ನಿಮ್ಮದೇ ಸೀಟ್ ಇತ್ತು, ನೀವೇ ಗೆದ್ದಿರಿ. ಹೌದು, ಕಳೆದ ಚುನಾವಣೆಯಲ್ಲಿ ನಿಮ್ಮ ಲೀಡರ್ಸ್ಗಳದ್ದು ಅದು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದಂಥ ಸೀಟುಗಳಿತ್ತು, ಅದನ್ನು ನಾವು ಗೆದ್ದು ಬಂದಿದ್ದೇವಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ದುರ್ಬಲ ಆಗಲಿಲ್ಲ. ನಾನು ಯಾಕೆ ದುರ್ಬಲ ಹೇಳ್ತಾ ಇದ್ದೀರಿ ಅಂದ್ರೆ 5 ವರ್ಷ ಸಿದ್ದರಾಮಯ್ಯನವರೇ ಅನ್ನೋದನ್ನ ಹೇಳಕ್ ಆಗ್ತಿಲ್ವಲ್ಲ ನಿಮ್ಮ ಹತ್ರ ಅಂತ. ಅದು ಹೈಕಮಾಂಡ್ ಅಷ್ಟು ಟೇಕ್ ಡಿಸಿಷನ್. ನೀವು ನನ್ನ ಹತ್ರ ಕೇಳಿದ್ರೆ ಬಹಳ ಚಿಕ್ಕವನಿದ್ದೇನೆ ಅದನ್ನ ಹೇಳಲಿಕ್ಕೆ. ನೀವು ನಿಮ್ಮ ಹೈಕಮಾಂಡ್ ಬಗ್ಗೆ ತುಂಬಾ ಗಟ್ಟಿಯಾದಂತ ಒಪಿನಿಯನ್ ಹೇಳ್ತಾ ಇದ್ರಲ್ಲ, ಅದಕ್ಕೆ ಹೈಕಮಾಂಡ್ ಇಸ್ ವೆರಿ ಸ್ಟ್ರಾಂಗ್. ನೀವು ಹೇಳಿದಾಗೆ ನಮ್ದು ಈಗ 5 ರಾಜ್ಯಗಳ ಚುನಾವಣೆಯಲ್ಲಿ ನಮಗೂ ಬೇಜಾರಿದೆ. ಯಾವುದು ಅಲ್ಲಿ ತಮಿಳುನಾಡಿನಲ್ಲಿ ಈ ಪರಿಸ್ಥಿತಿ ಆಯ್ತು ಅಂತ ಹೇಳುವಂತ ಮೋಸ್ಟ್ಲಿ ಫಾರಿನ್ ಟೂರ್ ಹೋಗ್ಬಿಡ್ತಾರೆ ರಾಹುಲ್ ಗಾಂಧಿ. ಇಟ್ ವಿಲ್ ಬಿ ಸೆಟ್ರೈಟ್ ಮುಂದೆ ಫಾರಿನ್ ಟೂರಿಗೆ ಹೋಗ್ಬಿಡ್ತಾರೆ ಇವಾಗ. ಆದರೆ ನಾನು ಹೇಳಿದಲ್ವಾ, ಏನು ವೆಸ್ಟ್ ಬೆಂಗಾಳಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಅದು ಒಂದು ಏನು ಮಿಲಿಟರಿ ಇಟ್ಟು ಮಾಡಿದಂತ ಚುನಾವಣೆ ಗೆಲ್ಲುವುದು ದೊಡ್ಡ ಸಾಧನೆ ಅಂತ ಬಿಜೆಪಿ ಅವರು ಹೇಳಿಕೊಳ್ಳುವಾಗಿಲ್ಲ. ಅವರು ವಿರೋಧ ಪಕ್ಷದಲ್ಲಿ ಇದ್ರು 77 ಸೀಟು. ಹಾಗಾಗಿ ಅಲ್ಲಿ ಗೆದ್ದಿರ್ತಕ್ಕಂಥ ದೊಡ್ಡ ಸಾಧನೆ ಅಂತ ಹೇಳುವಂತದ್ದು ಏನು ಇಲ್ಲ ಅಂತ ಹೇಳೋದು ಕೂಡ ಗಮನಕ್ಕೆ ಬಯಸ್ತೇನೆ. ಈ ಬೆಳವಣಿಗೆ ನಿಮ್ಮ ಅವ್ರದ್ದು ಹಿಂಗೆ ರಾಜ್ಯದಲ್ಲಿರುವಂಥ ಬೆಳವಣಿಗೆ ವಿಚಾರದಲ್ಲಿ ಕೇಳ್ತಾ ಇದ್ದೀನಿ, ನಿಮ್ಮ ಕತೆ ಕೇಳ್ತಾ ಇದ್ದೀನಿ. ಈಗ ರಾಜ್ಯದಲ್ಲಿ BJP ಅವರ ಪರಿಸ್ಥಿತಿಗಳು, ಒಂದು ಉಪಚುನಾವಣೆಗಳ ಕತೆ ಮುಗೀತು. ಯಡಿಯೂರಪ್ಪನವ್ರದ್ದು ನೀವು 50 ವರ್ಷದ ರಾಜಕೀಯ ಸಂಭ್ರಮ ಅಭಿಮಾನೋತ್ಸವವನ್ನು ಮಾಡ್ತಾ ಇದ್ದೀರಾ. ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಆ ಕಡೆಗೆ ಕಲ್ಯಾಣ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಯತ್ನಾಳ್ ಅವರ ವಿಚಾರದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಏನು ನಿಮ್ಮ ಪಕ್ಷ ಒಂದು ದಾರಿಗೆ ಬರುತ್ತಾ ಬರಲ್ವಾ? ನೋಡಿ ಸರ್, ನಮ್ಮದು NDA ಏನಿದೆ ಕರ್ನಾಟಕ ರಾಜ್ಯದಲ್ಲಿ, ನೀವು ಎಲೆಕ್ಷನ್ ಹೇಳಿದ್ರೆ ಎಲ್ಲ ಸೋತಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದೀರಾ. ನೀವು ದಾರಿಗೆ ಬಂದೇ ಬರುತ್ತೆ. ಉದಾಹರಣೆಗೆ ನಮ್ಮ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 18 ಸೀಟುಗಳಿಗೆ ಚುನಾವಣೆಯನ್ನು ನಡೆಸಿದ್ವಿ ನಾವು. ಎಷ್ಟು ಸೀಟ್ ಅವ್ರು ಗೆದ್ರು? ಕೇವಲ 2 ಸೀಟ್. ಕೇವಲ 2 ಸೀಟ್ ಅವ್ರಿಗೆ. ಉಪಚುನಾವಣೆ ಗೆಲುವು ಸೋಲು ನಾನು ಕೇಳ್ತಾ ಇಲ್ಲ, ನಾನು ಆ ಕ್ವಶನ್ಗೆ ಹೋಗ್ತಾ ಇಲ್ಲ. ನಾನು ಕೇಳ್ತಾ ಇರುವಂತದ್ದು ಒಂದು ವಿರೋಧ ಪಕ್ಷವಾಗಿ ಗಟ್ಟಿಯಾಗಿ ನೆಲೆಯೂರಬೇಕಾಗಿರುವಂತಹ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ಜೊಳ್ಳು ತರ ಆಗೋಗಿ ಕೂತಿದೆ ಅಂತ ಒಪ್ಕೊಂಡೆ. ಈಗ ನೀವು ಬೆಂಗಳೂರದೇ ತೆಗೆದುಕೊಳ್ಳಿ. ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂತ ಅಧಿವೇಶನ, ಅದಕ್ಕಿಂತ ಹಿಂದೆ ನಡೆದಿರ್ತಕ್ಕಂಥ ಅಧಿವೇಶನ ಹೇಗೆ ನಡೀತು? ಪತ್ರಿಕೆಗಳು ಬಂದಿದೆ, ಟಿವಿನಲ್ಲೂ ಬಂದಿದೆ. ಈ ಸಾರಿ ಅಧಿವೇಶನ ಚೆನ್ನಾಗಾಯ್ತು, ಇದಕ್ಕಿಂತ ಹಿಂದೆ ನಡೆದಿರ್ತಕ್ಕಂಥ ಅಧಿವೇಶನವು ಚೆನ್ನಾಗಾಯ್ತು. ಫೈಲ್ ಓದ್ಕೊಂಡು ಬರೋ ಶಾಸಕರು ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ? ಫೈಲ್ ಓದ್ಕೊಂಡು ಬಂದು ಹಿಂಗಿಂಗಿದೆ, ಹಿಂಗಿರ್ಬೇಕು ರೂಲ್ಸ್ ಅಂತ ಹೇಳೋರು ಎಷ್ಟು ಜನ ಇದ್ದಾರೆ ಹೇಳ್ರಿ? ನಿಮ್ಮನ್ನ ಬಿಟ್ಟು ಆಮೇಲೆ ಸುನೀಲ್ ಕುಮಾರ್ ಅವ್ರನ್ನ ಬಿಟ್ಟು ಎಷ್ಟು ಜನ ಇದ್ದಾರೆ ಹೇಳ್ರಿ? ಅಲ್ಲ ನೋಡಿ, ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ್ರೆ ಅದರೊಳಗಡೆ
ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ, ಅವ್ರ ಆದ ನಂತರ ಮತ್ತೆ ಬೇರೆಯವ್ರು ಬರ್ತಾರೆ, ಅದು ಬರ್ತಾರೆ. ಹಾಗಾಗಿ ಈ ನಮ್ಮ ವಿರೋಧ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಚೆನ್ನಾಗೇ ಆಗ್ತಾ ಇದೆ, ಇನ್ನೂ ಚೆನ್ನಾಗಾಗ್ಬೇಕು ಅನ್ನೋಂಥದ್ರ ಬಗ್ಗೆ ಎರಡು ಮಾತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಏನ್ ಅನ್ಕೊಂಡಿದೆ ಅಂತಂದ್ರೆ ಮಾಧ್ಯಮಗಳ ಮುಂದೆ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿಬಿಟ್ಟು, ಮಾಧ್ಯಮದ ಮುಂದೆ ಒಂದು ಹೇಳಿಕೆಯನ್ನ ಕೊಟ್ಬಿಟ್ಟು, ಪತ್ರಿಕೆಗಳಿಗೆ ಒಂದು ಹೇಳಿಕೆಯನ್ನ ಕೊಟ್ಬಿಟ್ರೆ ಅದೇ ನಮ್ದೇನು ಅಂತ ಹೇಳಿ. ನೀವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಿಮ್ಮನ್ನ ಮಕಾಡೆ ಮಲಗಿಸೋದ್ರಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಹೋರಾಟಗಳು ಯಾವ ಮಟ್ಟದಲ್ಲಿತ್ತು? ನಿಮಗೆ ತಟ್ಟೆಯಲ್ಲಿ ಇಟ್ಬಿಟ್ಟು ಕೊಟ್ಟಿದ್ದಾರೆ, ಒಂದ್ ಬಿಲ್ ಪಾಸ್ ಮಾಡಕ್ ಬಿಡ್ತಿರ್ಲಿಲ್ಲ ಒಂದು ತಟ್ಟೆಯಲ್ಲಿ ಇಟ್ಕೊಟ್ಟಿದ್ದಾರೆ, ನಿಮ್ಗೆ ಅದನ್ನ ಊಟ ಮಾಡೋದೇ ಗೊತ್ತಿಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲ ಗೊತ್ತಿದೆ ಏನಂತ ಹೇಳಿದ್ರೆ ಅವ್ರಿಗೆ ಯಾರು ಊಟ ಮಾಡ್ಬೇಕು ಅಂತ ಗೊತ್ತಿಲ್ಲ. 135 136 ಸೀಟ್ಗಳಿದ್ದಾರೆ, ಹಾಗಾಗಿ ಅವ್ರು ಇದು ಮಾಡ್ತಾ ಇದ್ದಾರೆ. ನಮಗೆ ನಾವು ಮತ್ತು JDSನವರು ಸೇರಿ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾ ಇದ್ದೇವೆ. ಅಲ್ಲ, ನಮ್ದು ನಮ್ಮಲ್ಲಿ ವೀಕ್ ಆಗಿದ್ದೀವಿ, ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಒಪ್ಕೊಳ್ಳೋ ಧೈರ್ಯನೇ ಇಲ್ವಾ ನಿಮಗೆ? ನೋಡಿ, ಧೈರ್ಯದ ಬಗ್ಗೆ ಪ್ರಶ್ನೆನೇ ಇಲ್ಲ, ನಮ್ಮಲ್ಲಿ ಒಗ್ಗಟ್ಟಿದೆ, ಎಲ್ಲರೂ ಒಟ್ಟಾಗಿ. ಡಬಲ್ ಸೆಂಚುರಿ ಹೊಡೆಯುವಂತ ಪಶ್ಚಿಮ ಬಂಗಾಳದಲ್ಲಿ ಅಷ್ಟೊಂದು ಧೈರ್ಯವನ್ನ ತೋರಿಸ್ಕೊಂಡು ಎದೆ ಉಬ್ಬಿಸ್ಕೊಂಡು ಓಡಾಡುವಂತ ಚಪ್ಪನಿಂಚಕ ಛಾತಿ ಅಂತ ಹೇಳುವಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದಲ್ಲಿರುವಂಥ ಬಿಜೆಪಿ ಲೀಡರ್ಸ್ಗಳಿಗೆ ಹೌದ್ರಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಾವು ಒಗ್ಗಟ್ಟಿನಿಂದ ವಾಪಸ್ ಬರ್ತೀವಿ, ವಿಲ್ ಫೈಟ್ ಅಂತ ಒಂದು ಮಾತು ಹೇಳೋದಿಲ್ಲ. ನಾವೆಲ್ಲ ಚೆನ್ನಾಗಿದ್ದೀವಿ, ನಾವು ಸರಿಯಾಗಿದ್ದೀವಿ, ನಾವು ಹಂಗಿದ್ದೀವಿ, ನಮ್ಮಲ್ಲಿ ಏನು ಸಮಸ್ಯೆ, ಏನಿದು? ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಬಿಜೆಪಿ NDA ಅಧಿಕಾರಕ್ಕೆ ಬರುತ್ತೆ, ಏನೇನು ಡೌಟ್ ಇಲ್ಲ. ಅಧಿಕಾರಕ್ಕೆ ಬರ್ತಿರೋ ಬಿಡ್ತಿರೋ, ವಿರೋಧ ಪಕ್ಷವಾಗಿ ಇಲ್ಲಿ ಗಟ್ಟಿಯಾಗಿ ಕೇಳುವಂತವ್ರು ಇರಬೇಕು ಅಂತ ನನ್ನ ಆಸೆ. ಪ್ರತಿಪಕ್ಷವಾಗಿನೂ ಕೂಡ ನಾವು ಸರಿಯಾದ ಹೋರಾಟವನ್ನ ಮಾಡ್ತೇವೆ, ಪರ್ಫಾರ್ಮ್ ಮಾಡ್ತೇವೆ. ಗಂಗಾಧರ್ ಬರ್ತೀವಿ, ಅವಾಗಲೇನೋ ಹೇಳಕ್ ಬಯಸ್ತಾ ಇದ್ರಿ. ಆಗಲೇ ಐವಾನ್ ಡಿಸೋಜ ಅವರು ಒಂದು ಪೋಲರೈಸೇಷನ್ ಬಗ್ಗೆ ಮಾತಾಡ್ತಿದ್ರು. ನಾನು ಅದಕ್ಕೆ ಒಂದೇ ಲೈನ್, ಅದೇನು ಭಾಳ ಹೇಳ್ಕೊಂಡು ಹೋಗಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಮಾಡ್ತಾ ಇರೋದು ಅಯಿಂದ ಏನದು? ಅದು ಪೋಲರೈಸೇಷನ್ ಅಲ್ವಾ? ಅದಕ್ಕೆ ನಾನು ಆಗಲೇ ಹೇಳಿದ್ದು, ಜಾತಿ ರಾಜಕಾರಣ ಮಾಡದೇ ಮಾಡಲ್ಲ ಅನ್ನೋ ಹೇಳೋ ರಾಜಕಾರಣಿ ಅತಿ ಸುಳ್ಳುಗಾರ ಆಗ್ತಾನೆ ಅಂತ ಅದಕ್ಕೆ ಹೇಳಿದ್ದು. ಎಲ್ಲರೂ ನಾವು ನೀವೆಲ್ಲ ಸೇರಿ ಜಾತಿ ರಾಜಕಾರಣ ಕರ್ನಾಟಕದಲ್ಲ, ಇಡೀ ದೇಶದಲ್ಲೇ ಇದೆ. ಪಾಪ ಅವ್ರು ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಧರ್ಮ ಅಂತ ಹೇಳ್ತೀರ. ಒಂದ್ ನಿಮಿಷ, ನೀವು ಒಂದೇ ನಿಮಿಷ. ಜಾತಿ ರಾಜಕಾರಣ ಮಾಡಬಹುದು, ಧರ್ಮ ರಾಜಕಾರಣ ಮಾಡಬಾರದು. ನಾನು ಹೇಳೋದು ಅಹಿಂದಾದಲ್ಲಿ ಯಾವ್ಯಾವ ಧರ್ಮ ಇದಾವೆ? ಅಲ್ಪಸಂಖ್ಯಾತರು ಇದ್ದಾರೆ, ಹಿಂದೂಗಳಿದ್ದಾರೆ, ದಲಿತರಿದ್ದಾರೆ, ಹೌದಾ? ಇವ್ರು ಮಾಡಿದ್ರೆ ಧರ್ಮ ರಾಜಕಾರಣ, ಧರ್ಮನ ರಾಜಕೀಯಕ್ಕೆ ಬೆರೆಸ್ಬಿಟ್ಟು ಎಲ್ಲ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವ್ರು ಭಾಷೆ. ನೀವೇನ್ ಮಾಡ್ತೀರಿ? ನನ್ಗೆ ಇನ್ನು ಕಿವಿಲಿ ಗುಯ್ಗುಡ್ತದೆ. ಹುಬ್ಳಿ ಸಮಾವೇಶದಲ್ಲಿ ಭಾಷಣ ಮಾಡಿದ್ರು ಒಂದು ವರ್ಡ್, ಅದು ಹೇಳ್ಬಾರ್ದು ಈಗ ಸಾರ್ವಜನಿಕವಾಗಿ, ಐವಾನ್ ಡಿಸೋಜ ಅವ್ರಿಗೂ ಗೊತ್ತು. ಆದರೆ ಕೇಳಿ, ಇಡೀ ದೇಶದ ಚುನಾವಣೆ, 5 ರಾಜ್ಯಗಳ ಚುನಾವಣೆಯನ್ನ ಕಾಂಗ್ರೆಸ್ಸು ಒಂದು ಕೇರಳದಲ್ಲಿ ಗೆದ್ದು ಸಂಭ್ರಮ ಪಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಅಂಡ್ NDA ಅಲಯನ್ಸ್ 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಒಂದು. ಎರಡನೇದು, ಪಾಪ ಈ ಕಾಂಗ್ರೆಸ್ ಅವ್ರನ್ನ ನಂಬ್ಕೊಂಡು ಹೋದಂಥ ಎಲ್ಲ ಇಂಡಿ ಒಕ್ಕೂಟದ ನಾಯಕರುಗಳು ಮೂಲೆ ಮೂಳ್ಕಾಯ್ತು. DMK ಹೋಯ್ತು, ಪಾಪ ಮಮತಾ ಬ್ಯಾನರ್ಜಿ ಹೆಂಗೋ ಚೆನ್ನಾಗಿದ್ರು, ಇವ್ರು ಸವಾಸ ಮಾಡಿ ಆ ಮೋದಿಯವ್ರನ್ನ ಬೈದು ಮೋದಿಯವ್ರು ಹೋಗಲ್ಲಿ ಟಾರ್ಗೆಟ್ ಇಟ್ಟು DMKಗೂ ಇಟ್ರು. ಪುಣ್ಯಕ್ಕೆ ಕಾಂಗ್ರೆಸ್ ಕಾರಣನ ಇನ್ನೇನು ಮತ್ತೆ, ಇವ್ರು ಕಾಲಿಕ್ಕಿ ಜಾಗದಲ್ಲಿ ಯಾವ ರೀಜನಲ್ ಪಾರ್ಟಿ ಉಳ್ದೈತೆ ಹೇಳಿ? ಇವರಂತೂ ಉಳಿದಿಲ್ಲ. ಯಾವ ರೀಜನಲ್ ಪಾರ್ಟಿ ಉಳ್ದೈತೆ ತೋರಿಸಿ ನನಗೆ. ಇಡೀ ಇಂಡಿಯಾದಲ್ಲಿ ಇವರು ದೊಡ್ಡಣ್ಣ ಅಂದ್ಕೊಂಡು ಹೋಗಿ ಯಾವ್ಯಾವ ರೀಜನಲ್ ಪಾರ್ಟಿ ಮುಗ್ಸಾಕಿದೆ? ಬಿಹಾರ್, ಅದಾದ್ಮೇಲೆ UP, ಒರಿಸ್ಸಾ, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್, ಪಂಜಾಬ್, ಹರಿಯಾಣ, ಕೇರಳ, ಅದ್ರಲ್ಲೇ ದೊಡ್ಡಣ್ಣ ಇದ್ದದ್ದು. ಅವರು ಇವರೊಟ್ಟಿಗೆ ಇರ್ಲಿಲ್ಲ, ಅಲ್ಲಿ ಅಲ್ಲ ಬೇರೆ ಪಕ್ಷಗಳು ಅವರೊಟ್ಟಿಗೆ ಇದ್ದದ್ದು. ಪಾಪ ಕೇಜ್ರಿವಾಲ್ ಹೆಂಗೋ ಆರಾಮಾಗಿ ಎಲ್ಲ ಡೆಲ್ಲಿಲಿ ಅಧಿಕಾರ ಮಾಡ್ಕೊಂಡಿದ್ರು. ಇವ್ರು ಸವಾಸ ಮಾಡಿದ್ರು, ಮೋದಿ ಅವ್ರನ್ನ ಅಗೇನ್ಸ್ಟ್ ಮಾಡ್ಕೊಂಡ್ರು, ಹೇಳ್ತಿರೋದು. ಈಗ ಇಂಡಿಯಾ ಉಳಿದಿದ್ಯಾ? ಶಂಕರ್ ಶೆಟ್ಟಿ, ಒಂದ್ ನಿಮಿಷ. 7 ಜನ ರಾಜ್ಯಸಭಾ MP ಗಳನ್ನ ಕರ್ಕೊಂಡು ಹೋದ್ರಲ್ಲ ಬಿಜೆಪಿಗೆ, ನಿಮಗೆ ಪಾಠ ಕಲಿಸ್ತಾ ಇರೋದು. ನಿಮಗೆ ಪಾಠ ಕಲಿಸ್ತಾ ಇರೋದು. ನೀವು ಹೇಳಿ, ಕಳೆದ 50 ವರ್ಷದಲ್ಲಿ ಮಾಡೋದಿಲ್ಲ. ಕಳೆದ 50 ವರ್ಷದಲ್ಲಿ ಸರ್ಕಾರಗಳನ್ನೇ ತೆಗೆದುಬಿಟ್ಟಿದ್ದೀರಾ. ಒಂದ್ ನಿಮಿಷ, 50 ಸರ್, ಒಂದ್ ನಿಮಿಷ. ಸರ್ಕಾರ ತೆಗೆದುಬಿಟ್ಟಿದ್ದೀರಾ ನೀವು. ಶಂಕರ್ ಶೆಟ್ಟಿ ಸರ್, ವಾಟ್ ಅಬೌಟ್ ರಾಹುಲ್ ಗಾಂಧಿ ಅಂತ?
ಯಾಕಂದ್ರೆ ಈಗ ರಾಹುಲ್ ಗಾಂಧಿ ಪ್ರಶ್ನೆ ಕೇಳುವಾಗ ನಂಗೊಂದು ಈ ಚಿತ್ರಣವನ್ನ ನೋಡಿದಾಗ ಮೋದಿ ಅವರಿಗಿದ್ದಂತ ಚಾರ್ಮ್ ಒಂದು ರೀತಿ ಮತ್ತೆ ಹೆಚ್ಚಾಯ್ತು. 75 ವರ್ಷಕ್ಕೆ ಅವರು ಪ್ರಧಾನಿಯಿಂದ ಇಳಿಬೇಕು ಅನ್ನುವಂಥ ಚರ್ಚೆ ಇದ್ದಿದ್ದಕ್ಕೆ ಮತ್ತೆ ಫುಲ್ ಸ್ಟಾಪ್ ಆಯಿತು. ಬಟ್ ವಾಟ್ ಅಬೌಟ್ ರಾಹುಲ್ ಗಾಂಧಿ? ನೀವು ರಾಹುಲ್ ಗಾಂಧಿ ಅಂತ ಲೇಟೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ವೆಸ್ಟ್ ಬೆಂಗಾಲಲ್ಲಿ ಇವರು ಕ್ಯಾಂಪೇನ್ ಮಾಡುವಾಗ ಹೇಳ್ತಾರೆ ಬಿಜೆಪಿ ಇಲ್ಲಿ ಸ್ಟ್ರಾಂಗ್ ಬೆಳಿಗ್ಗೆ ಕಾರಣನೇ ಮಮತಾ ಅಂತ ಹೇಳ್ತಾರೆ. ಇಂಡಿಯಾ ಅಲಯನ್ಸ್ನವರನ್ನೇ ಬೈತಾರೆ. ಬಿಜೆಪಿ ಅಧಿಕಾರಕ್ಕೆ ಬರೋ ತರ ಮಾಡಿದ್ರೆ ಇವರು. ಅಲ್ಲ, ಬಿಜೆಪಿ ಇಷ್ಟು ಬೆಳಿಲಿಕ್ಕೆ ಆಗ ಅಧಿಕಾರ ಇವತ್ತರಿಂದ ಬರುವುದಲ್ವಾ, ಇಷ್ಟು ಬೆಳಿಲಿಕ್ಕೆ ಕಾರಣನೇ ದೀದಿ ಮಮತಾ ಅಂತ ಹೇಳ್ತಾರೆ. ಸಿ ಆ ರಾಜ್ಯಕ್ಕೆ ಪೀಕಲ್ಲಿ ಉಂಟು, ಕ್ಯಾಂಪನ್ ಇಸ್ ದ ವೆರಿ ಪೀಕ್ ಅಂತ. ಅದು ದೊಡ್ಡ ಇವರಿಗೊಂದು ಇದಾಯ್ತು, ಯಾರಿಗೆ ಬಿಜೆಪಿ ಅಸ್ತ್ರ ಇದೆ ದೊಡ್ಡದು. ಇವರೇ ಕಾರಣ ಅಂತ ಹೇಳ್ತಾ ಇದ್ದಾರಲ್ಲ. ಅಂದರೆ ಇಂಡಿಯಾ ಅಲಯನ್ಸ್ ಇದ್ರೂ ಕೂಡ ಅವರೊಳಗೆ ಒಮ್ಮತ ಇಲ್ಲ, ಯೂನಿಟಿ ಇಲ್ಲ ಅಂತ ತೋರಿಸ್ತದೆ. ರಾಹುಲ್ ಗಾಂಧಿ ಅವರು ಕೆಲವರು ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾರಾ, ಅವ್ರಿಗೆ ಗೈಡೆನ್ಸ್ ಸರಿ ಇಲ್ಲ ಆ ಮೂಮೆಂಟಲ್ಲಿ ಯಾವಾಗಲೂ ಹೇಳಿಬೇಕಾದ್ರೆ ಈ ಪೀಕ್ ಆಫ್ ದಿ ಎಲೆಕ್ಷನಲ್ಲಿ ಇರುವಾಗ ಇವತ್ತೇನಾದ್ರೂ ಬಿಜೆಪಿ ಇಷ್ಟು ಬೆಳೆಯಲಿಕ್ಕೆ ಕಾರಣ ಮಮತಾ. ವಾಟ್ ನೆಕ್ಸ್ಟ್ ರಾಹುಲ್ ಗಾಂಧಿ? ಇದರ ಪರಿಣಾಮ ಈ ಚುನಾವಣೆಗಳ ಪರಿಣಾಮಗಳೇನಾಗುತ್ತೆ ರಾಜಕೀಯದಲ್ಲಿ? ವಾಟ್ ನೆಕ್ಸ್ಟ್ ಅಂತ ಯಾರಿಗೂ ಏನು ಗೆಸ್ ಮಾಡಿ ಅಲ್ಲ ಪರ್ಟಿಕ್ಯುಲರ್ ರಾಹುಲ್ ಗಾಂಧಿ ವಿಚಾರ. 1984 ಅಲ್ಲಿ ಸಿಂಗಲ್ ಪಾರ್ಟಿ ಮೆಜಾರಿಟಿ ರಾಜೀವ್ ಗಾಂಧಿ ಅವರು ಬಂದರು. ಅದೇನು ಗೊತ್ತಾ, ಒಂದು ಇಂದಿರಾ ಗಾಂಧಿ ಸತ್ತ ಒಂದು ಇದರಲ್ಲಿ ಸಿಂಪತಿ ಬಹುಲೆ ಬಂದು ಅದರಂತೆ ಭಾರತ ಇತಿಹಾಸದಲ್ಲಿ ಯಾವುದೇ ಒಂದು ಸಿಂಗಲ್ ಪಾರ್ಟಿ ಮೆಜಾರಿಟಿ ಬರುವುದಿಲ್ಲ. 2014 ಮೋದಿ ಅವರು ಬಂದು ಸಿಂಗಲ್ ಪಾರ್ಟಿ ಮೆಜಾರಿಟಿ ಅಂತ ತೋರಿಸಿದ್ರು. ಮೋದಿ ಅವರು ಬಂದಾಗ ಇವರು ರೂಲ್ ಇದ್ದದ್ದು ಎಷ್ಟು ಗೊತ್ತಾ, ಅವಳು ಇದು ಕಾಂಗ್ರೆಸ್ ಅಂದರೆ ಪಿ ಪಿ ಪಾರ್ಟಿ ಅಂತ ಹೀಯಾಳಿಸ್ತಾ ಇದ್ರು ಮೋದಿ ಅವರು. ಪಿ ಪಾರ್ಟಿ ಅಂದರೆ ಇವರು ಅಧಿಕಾರದಲ್ಲಿದ್ದಾಗ ಪಾಂಡಿಚೇರಿ ಮತ್ತು ಪಂಜಾಬಲ್ಲಿ ಮತ್ತೆ ಎಲ್ಲಿ ನೀವು ಮುಖ್ಯಮಂತ್ರಿ ಇರಲಿಲ್ಲ ಆಗ ಅದು ಪಿ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಅಂದರೆ ಪಿ ಪಾರ್ಟಿ ಅಂತ ಮೋದಿ ಅವರು ಹೇಳ್ತಾ ಇದ್ರು. ಗೊತ್ತಿರ್ಬೋದು ನಿಮಗೆ ಆಗ. ಈಗ ಅವ್ರು ನೋಡಿ 2 ಇದ್ದ, ಈಗ 4 ಆಗಿದ್ದಾರೆ. ಇವತ್ತರಿಂದ 3 ಇತ್ತು ಇದುವರೆಗೆ, ಇವತ್ತರಿಂದ 4 ಆಗ್ತಾರೆ ಕೇರಳದಲ್ಲಿ. ಅಂದರೆ ಕಾಂಗ್ರೆಸ್ ಎಮ್ 4 ಸ್ಟೇಟ್ಸಲ್ಲಿ ಇದ್ದಾಗ ಅಂತ ಆಯ್ತಾಯ್ತಲ್ಲ. ಸೊ ಯಾವುದೇ ಪಕ್ಷವನ್ನು ಮುಂದಿನ ರಾಜ್ಯಕ್ಕೆ ಅಂತ ಹೇಳಿಕ, ಮುಂದಿನ ರಾಜ್ಯಕ್ಕೆ ಒಂದು ಮಾತ್ರ ಖಂಡಿತ, ನಾರ್ತ್ ಇಂಡಿಯಾದಲ್ಲಿ ಇನ್ನು ಇವರನ್ನು ಹೊಡಲಿಕ್ಕೆ ಸಾಧ್ಯನೇ ಇಲ್ಲ. ನಾರ್ತ್ ಇಂಡಿಯಾ, ಸೌತ್ ಇಂಡಿಯಲ್ಲಿ ಇದೇ ಟ್ರೆಂಡ್ ಕಂಟಿನ್ಯೂ ಆಗ್ಬೋದು. ಒಂದು 10 ವರ್ಷ ಈ ಟ್ರೆಂಡ್ ಕಂಟಿನ್ಯೂ ಆಗ್ಬೋದು. ಬಿಜೆಪಿಗೆ ಮುನ್ನುಗ್ಲಿಕ್ಕೆ ಕಷ್ಟ ಆದಿತ್ತು ಸೌತ್ ಇಂಡಿಯಾದಲ್ಲಿ. ನಾರ್ತ್ ಇಂಡಿಯಲ್ಲಿ ಇರ್ತದೆ. ಮತ್ತೆ ನೆಕ್ಸ್ಟ್ 2029 ಒಂದು ನಿಮಿಷ 2029 ಎಲೆಕ್ಷನ್ ಹೇಳ್ತೇನೆ. 2029 ಎಲೆಕ್ಷನ್ಲಿ ದೊಡ್ಡ ಮೆಜಾರಿಟಿಯಲ್ಲಿ ಇವ್ರನ್ನ ಹೋಗೋ ಚಾನ್ಸ್ ಉಂಟು. ಯಾರು ND? ಯಾಕೆ ಗೊತ್ತಾ, ಸ್ಟಾಲಿನ್ ಕಳ್ಕೊಂಡ್ರು ದೊಡ್ಡ ಈ 39 ಸೀಟ್ ಕೊಡೋರು, ಅಲ್ಲೊಂದು 35 ಸೀಟ್ ಕೊಟ್ಟ ಮಮತಾ ಹೋದ್ರು, ಇಲ್ಲಿ 70 ಸೀಟ್ ಹೋಗ್ಬಿಡ್ತವ್ರು. ಇನ್ನು 2020 ಮತ್ತೆ ಎಲ್ಲಿಂದ ಅರ್ನ್ ಮಾಡ್ತಾರೆ? ಎಲ್ಲಿಂದ ಅರ್ನ್ ಮಾಡ್ತಾರೆ?